ಹಾಯ್ ನಮಸ್ಕಾರ. ನೀವೆಲ್ಲರೂ ನ್ಯೂಸ್ ನೋಡಿರ್ತೀರಾ. ಏನೊಬ್ಬ ದಕ್ಷ IAS ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರು ಸಾವನ್ನಪ್ಪಿದ್ದು. ಇದು ಮುಖ್ಯವಾಗಿ ವಿಧಿ ಹೇಳಕ್ಕಾಗಲ್ಲ ಯಾವಾಗ ನಮ್ಗೆ ಸಾವು ಬರುತ್ತೆ, ಹೇಗೆ ಆಗತ್ತೆ ಅಂತ. ನೀವೆಲ್ಲ ಆಲ್ರೆಡಿ ನೋಡಿದೀರಾ. ಅವ್ರು ಹೋಗ್ತಿರುವಂತ ಇನೋವಾ ಕಾರ್ ಪರಿಸ್ಥಿತಿ ಏನಾಗೈತೆ, ಅವ್ರ ಪರಿಸ್ಥಿತಿ ಏನಾಗೈತೆ. ಟೋಟಲ್ ಆಗಿ ಇವಾಗ 4 ಜನ ತೀರೋಗಿದ್ದಾರೆ. ಅದರಲ್ಲಿ ಇವರು ಒಬ್ರು. ಮುಖ್ಯವಾಗಿ ನೋಡ್ಬೇಕಂದ್ರೆ ಎಷ್ಟು ದಿನ ಆಗತ್ತೆ ಅಷ್ಟು ದಿನ ನೀವು ಖುಷಿಯಾಗಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಸಾವು ಬರುತ್ತೆ ಅನ್ನೋದು ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದ್ರಗೋಸ್ಕರ ಯಾರೆಲ್ಲ ಇವಾಗ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ತುಂಬಾ ಟೆನ್ಷನ್ ಮಾಡ್ಕೊತಿದ್ದೀರಾ, ಏನೇನೋ ಕಷ್ಟ ಇದಾವೆ ಅಂತ ಫೇಸ್ ಮಾಡ್ತಿದ್ದೀರಾ, ಎಲ್ಲರಿಗೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ನೀವು ಬದುಕಿದಿರಲ್ಲ, ಆ ಬದುಕಿಗೆ ಒಂದ್ ಬೆಲೆ ಐತಿ. ಆ ಬೆಲೆಗೆ ತಕ್ಕಂಗೆ ನೀವು ನಿಮ್ಮನ್ನ ರೆಡಿ ಮಾಡ್ಕೊಳ್ಳಿ. ಬಹಳ ಜನ ಕೊರಗ್ತಾರೆ ನೋಡಿ. ಇವತ್ತು ಅವ್ರಿಗೆ ಏನ್ ಕಮ್ಮಿ ಇತ್ತು? ಒಬ್ಬ IAS ಅಧಿಕಾರಿ ಅವ್ರ ಮಾತನ್ನ ಎಷ್ಟು ಜನ ಕೇಳಿದಾರಲ್ಲ, ಎಲ್ಲರೂ ಇನ್ಸ್ಪಿರೇಷನ್ ಆಗಿರೋದೇ ಹೊರತು ಯಾರು ಡಿಮೋಟಿವೇಟ್ ಆಗಿಲ್ಲ. ಅಂತ ಮನುಷ್ಯ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗತ್ತೆ. ಸೊ ಜೀವನ ತುಂಬಾ ಇಂಪಾರ್ಟೆಂಟ್. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಇವತ್ತಿದೀವಿ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಎಷ್ಟಾಗತ್ತಷ್ಟು ಖುಷಿಯಿಂದ ಇರ್ರಿ, ಎಷ್ಟಾಗತ್ತಷ್ಟು ಒಳ್ಳೆ ಫ್ರೆಂಡ್ಸ್ ಜೊತೆ ಇರ್ರಿ. ವ್ಯಕ್ತಿತ್ವವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಆ ವ್ಯಕ್ತಿ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡ್ತೈತಂದ್ರೆ ಯಾಕೆ ಅಂದ್ರೆ ಆ ವ್ಯಕ್ತಿತ್ವ. ಅವ್ರದೊಂದ್ ಸರಿ ಕೇಳಿ ನೀವು. ಯಾರಿಗೆ ವಿದ್ಯಾರ್ಥಿಗಳು ಓದ್ತಿದಿರಲ್ಲ, ಅವ್ರ ಲೈಫ್ ಸ್ಟೋರಿನ ಕೇಳಿ. ಹೊಟ್ಟೆಗೆ ಊಟ ಇಲ್ಲಂದ್ರೂ ಕಷ್ಟ ಬಿದ್ದು ಮನುಷ್ಯ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಯಾವ ರೇಂಜಿಗೆ ಸಾಧನೆ ಮಾಡ್ಬೋದು ಅಂತ ಹೇಳಕ್ಕೆ ಇವರೇ ಕಾರಣ. ಈ ಮುಖ್ಯವಾಗಿ ಒಬ್ಬ KS ಎಕ್ಸಾಮ್ ಕ್ಲಿಯರ್ ಮಾಡಿ IAS ಆಗಿ ಸರ್ವಿಸ್ ಮಾಡ್ತಿರೋರು ಅವರು. UPSC ಮಾಡ್ಬಿಟ್ಟು IAS ಆದವರಲ್ಲ. KS ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗ್ಬಿಟ್ಟು ಅಲ್ಲಿಂದ ಮುಂದೆ ಬೆಳ್ಕೊಂಡ್ಬಂದು ಇವಾಗ IAS ಆಗಿ ಬೆಸ್ಕಾಂ ಅಲ್ಲಿ ಕೆಲಸ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲಾ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಇವಾಗ ಖನಿಜ ಸಂಪನ್ಮೂಲಗಳಲ್ಲಿ ಕಾರ್ಯದಕ್ಷ ಆಗಿದ್ರು. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರೂ ಸ್ಟ್ರೆಸ್ ಅಲ್ಲೇ ಬದುಕ್ತಿದ್ದೀರಾ, ತುಂಬಾ ಟೆನ್ಷನ್ ಅಲ್ಲಿ ಬದುಕ್ತಿದ್ದೀರಾ. ನಾನು ಇರೋ ತನಕನು ಚೆನ್ನಾಗಿರಿ. ಬಿಟ್ಬಿಡಿ ಅವತ್ನೆಲ್ಲ. ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದು, ಜಾಸ್ತಿ ತಲೆ ಹಾಕೊಳ್ಳೋದು ಬಿಟ್ಬಿಡಿ. ಯಾರ ಮೇಲೆ ವೈರತ್ವ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇವೆಲ್ಲ ಬಿಡಿ. ನಿಮ್ಮ ಪರ್ಸನಾಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ರೆ, ಇವತ್ತಲ್ಲ ನಾಳೆ ಒಂದಿನ ನಮಗೂ ಸಾವು ಬಂದೇ ಬರುತ್ತೆ. ನಾವು ಹೋದ ನಂತರ 4 ಜನ ನಮ್ ಬಗ್ಗೆ ಚೆನ್ನಾಗಿ ಮಾತಾಡಿದ್ರೆ ಸಾಕು, ಅದೊಂದು ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ಸಿಗತ್ತೆ. ಇವಾಗ ನೋಡಿ, ಇಡೀ ಕರ್ನಾಟಕ ತುಂಬಾ ಮಾತಾಡ್ತಾವ್ರೆ. ಆ ಮನುಷ್ಯನ ಒಂದೊಂದು ಸ್ಪೀಚ್ ಕೇಳಿದ್ರು ಎಲ್ಲರಿಗೊಂದು ಹುಮ್ಮಸ್ ಬರುತ್ತೆ. ಕಷ್ಟದ ಜೀವನದಲ್ಲಿ ಬೆಳೆದು ಅಂತ ವ್ಯಕ್ತಿ ಇವತ್ ನಮ್ಮನ್ನೆಲ್ಲ ಬಿಟ್ಟು ಅಗಲವ್ರೆ. ಪರಿಸ್ಥಿತಿಗಳು ಹೇಳಕ್ಕಾಗಲ್ಲ. ಯಾರೆಲ್ಲ ಎಕ್ಸಾಮ್ ಓದ್ತಿದ್ದೀರಾ, ಕಾಂಪಿಟೇಟಿವ್ ಫೀಲ್ಡ್ ಓದ್ತಿದ್ದೀರಾ, ದಯಮಾಡಿ ಅವರು ಒಂದೊಂದು ವಿಡಿಯೋ ಇದಾವೆ ಯೂಟ್ಯೂಬ್ ಅಲ್ಲಿ, ಅವ್ರು ಮಾತಾಡಿದ್ದು ಒಂದ್ಸರಿ ಕೇಳ್ಕೊಳ್ಳಿ. ಅವ್ರನ್ನ ಬಹಳ ಅರ್ಥಗರ್ಭಿತವಾದ ಮಾತನ್ನ ಹೇಳ್ತಾರ ಅವರು. ಈ ತರ ಇರುವಾಗ ಆ ಆದರ್ಶಗಳನ್ನ ನಿಮ್ಮಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಿಲ್ಲ ಯಾರ ಹಣೆ ಬರ ಏನಂತ ಗೊತ್ತಿಲ್ಲ. ನಾಳೆ ನೀವು ಏನಾಗ್ತಿರೋ ಗೊತ್ತಿಲ್ಲ. ಯಾವ ಬೇಕಾದ ಪೋಸ್ಟ್ಗೆ ಹೋಗ್ಬೋದು ನೀವು. ನಾಳೆದು ಯಾರು ಡಿಸೈಡ್ ಮಾಡಕ್ ಆಗಲ್ಲ ಏನಾಗತ್ತೆ ಅಂತ. ಸೊ ಇರುವಷ್ಟು ದಿನದಲ್ಲಿ ಖುಷಿಯಾಗಿರ್ರಿ, ಸಂತೋಷವಾಗಿರ್ರಿ. ಯಾವ ತರ ಅಂದ್ರೆ, ನಾಳೆ ನೀವ್ ಇಲ್ದಾಗ ನಿಮ್ ಬಗ್ಗೆ ಚೆನ್ನಾಗಿ ಮಾತಾಡ್ಕೊಳ್ಳೋ ಅಂತ ಕೆಲಸ ಮಾಡಿ. ಹೋದ ಬಿಡಪ್ಪ ಅಂತ ಅನ್ಕೋಬೇಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇವ್ರೊಬ್ರೇನ IAS ಆಫೀಸರ್. 500-600 ಜನ ಇದ್ದಾರೆ ಕರ್ನಾಟಕದಲ್ಲಿ IAS ಆಫೀಸರ್ಸ್. ಬಟ್ ಇವ್ರನ್ನೇ ಯಾಕೆ ಜನ ಜ್ಞಾಪಕ ಮಾಡ್ಕೋತಾವ್ರೆ ಅಂದ್ರೆ, ಅವ್ರ ಕೆಲಸ, ಅವ್ರ ಕಾರ್ಯ, ಅವ್ರು ಮಾಡ್ತಿರುವಂತ ಎಲ್ಲಾನು ನೋಡ್ಕೋಬೇಕಾಗತ್ತೆ. ಒಂದು ಜೀವನ ಕಟ್ಕೋಬೇಕಂತ ಏನ್ ನಮ್ ಏಜ್ ಅಲ್ಲಿ ಇದೀವಲ್ಲ ನಾವು ಈಗ ಜೀವನ ಕಟ್ಕೋಬೇಕಂದ್ರೆ ಇವರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಬೇಕು. ಸ್ವಂತ ತಾಯಿನ ಖುಷಿಗೋಸ್ಕರ ತಾವೆಷ್ಟೆಲ್ಲ ಕಷ್ಟ ಬಿದ್ದು ತಾಯಿನ, ತನ್ನ ರಿಲೇಟಿವ್ಸ್ನೆಲ್ಲ ಜೊತೆಲಿ ಇಟ್ಕೊಂಡು ತಾವು ಒಂದು ಪೋಸ್ಟ್ ಹೋಗ್ಬಿಟ್ಟು ಎಲ್ಲವನ್ನು ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಈ ತರ ಒಂದು ದುರ್ವಿಧಿ ಆಗತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ನಿಮ್ಗೆಲ್ಲ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಒಂದ್ಸರಿ ನೀವು ಇದನ್ನ ನೋಡಿ, ಅವ್ರ ಮಾತುಗಳನ್ನ, ಅವ್ರ ವಿಡಿಯೋಗಳನ್ನ ನೋಡಿ. ತುಂಬಾ ಇನ್ಸ್ಪಿರೇಷನ್ ಮಾತಾಡೋರೆ. ತುಂಬಾ ಜನಕ್ಕೆ ಬರೀ ರೀಲ್ಸ್ ನೋಡೋದ್ ಬಿಟ್ರೆ ಏನೂ ಗೊತ್ತಿಲ್ಲ. ಇಂಥವೆಲ್ಲ ನೋಡಿ ನಿಮ್ ಲೈಫ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಯಾರಿಗ್ ಬೆಲೆ ಕೊಡ್ಬೇಕು, ನಮ್ಮ ವ್ಯಕ್ತಿತ್ವನ ಹೆಂಗ್ ಬೆಳೆಸ್ಕೋಬೇಕು, ನಮ್ಮ ವ್ಯಕ್ತಿತ್ವ ಹೆಂಗಿದ್ರೆ ಜನ ನಮ್ಮನ್ನ ಇಷ್ಟ ಪಡ್ತಾರೆ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟಾಗತ್ತಷ್ಟು, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಅಷ್ಟು ದಿನ ಖುಷಿಯಾಗಿರ್ರಿ. ಜೊತೆಲಿ ಒಳ್ಳೆ ಫ್ರೆಂಡ್ ಸರ್ಕಲ್ ಇಟ್ಕೊಂಡ್ಬಿಟ್ಟು ನೆಮ್ಮದಿ ಜೀವನ ಬದುಕಿ. ಕಿರಿಕಿರಿ, ಎಲ್ಲರ ಜೊತೆ ಗಲಾಟೆ, ತಲೆನೋವು, ಇವೆಲ್ಲದ್ರಿಂದ ದೂರ ಇರಿ. ಅದರಿಂದ ಎಷ್ಟಾಗತ್ತಷ್ಟು ದೂರ ಇದ್ರೆ ನಿಮ್ಗೂ ಒಳ್ಳೇದು, ಆಯ್ತಾ, ನಿಮ್ ಫ್ಯಾಮಿಲಿಗೂ ಒಳ್ಳೇದು.